ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಯೋಗಾಚಾರ್ಯ ವೈದ್ಯ ಅನಿಲ್ ರಾಯ್ಕರ್. ಬೇಸಿಗೆ ಬಂತು ಅಂದರೆ ಸಾಕು, ತುಂಬ ಜನರಿಗೆ ಉರಿಮೂತ್ರದ ಒಂದು ಸಾಮಾನ್ಯ ಸಮಸ್ಯೆ ಕಾಡುತ್ತೆ. ನಾವು ಸಾಕಷ್ಟು ಪ್ರಮಾಣದಲ್ಲಿ ನೀರು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ. ಆದರೆ ಕೆಲವೊಮ್ಮೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮನೆ ರೆಮಿಡಿನ ದಯವಿಟ್ಟು ಟ್ರೈ ಮಾಡಿ. ಮೊಟ್ಟ ಮೊದಲನೇದಾಗಿ ಒಂದು ಗ್ಲಾಸ್ ವಾಟ್ರಲ್ಲಿ ಅರ್ಧ ನಿಂಬೆಹಣ್ಣಿನ ಹೋಳನ್ನು ಚೆನ್ನಾಗಿ ಹಿಂಡ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ನೀರನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಈ ಉರಿಮೂತ್ರದ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾರಿಗೆ ಸಾಧ್ಯವಾಗುತ್ತೆ, ಈ ಬೇಸಿಗೆಗಾಲದಲ್ಲಂತೂ ಬೆಟ್ಟದ ನೆಲ್ಲಿಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಸ್ವಲ್ಪ ಪ್ರಮಾಣದಲ್ಲಿ ಒಂದು 10 ml ಅಷ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಹಾಕ್ಕೊಂಡು ಉಳಿದಿರ್ತಕ್ಕಂಥದ್ದು ನಾರ್ಮಲ್ ನೀರು ಮತ್ತು ಒಂದು ಪುಟ್ಟ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ಕೂಡ ಈ ಉರಿಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ. ತುಂಬ ಜನರಿಗೆ ಈ ಒಂದು ಮೂತ್ರ ಬಿಟ್ಟು ಬರ್ತಾ ಇರುತ್ತೆ. ಎಷ್ಟು ಸರಿ ಮೂತ್ರ ಮಾಡಿದ್ರು ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ. ಕೆಲವೊಬ್ಬರಿಗೆ ಡ್ರಿಪ್ಪಿಂಗ್ ಅಂದರೆ ಹನಿಯಾಗಿ ಮೂತ್ರ ಹೋಗ್ತಾ ಇರುತ್ತೆ. ಆ ಎಲ್ಲ ಸಮಸ್ಯೆಗಳಿಂದನೂ ಕೂಡ ನೀವು ಪರಿಹಾರವನ್ನು ಕಂಡುಕೋಬೋದು. ಈ ಮನೆ ರೆಮಿಡಿನ ಪ್ರಯತ್ನವನ್ನು ಮಾಡಿ. ಇಷ್ಟ ಆದರೆ ನಿಮಗೆ ಇದರಿಂದ ಸೊಲ್ಯೂಷನ್ ಸಿಕ್ಕರೆ ಬೇರೆಯವ್ರಿಗೂ ಕೂಡ ತಿಳಿಸಿ. ಒಳ್ಳೆಯದಾಗಲಿ. ನಮಸ್ಕಾರ.